ನವರಾತ್ರಿಯ ಸಂಭ್ರಮ ಎಲ್ಲ ಕಡೆ ಶುರು ಆಗೈತಿ. ಹೆಣ್ಮಕ್ಳು ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ಬನ್ನಿ ಗಿಡದ ಪೂಜೆ ಮಾಡತ್ತಾರ. ಈ ಪೂಜೆಗೆ ಧಾರ್ಮಿಕ ಮಹತ್ವ ಎಷ್ಟೈತೋ ಅಷ್ಟ ಮಹತ್ವ ಆಯುರ್ವೇದದಾಗನೂ ಐತಿ. ಯಾಕಂದ್ರೆ ಈ 9 ದಿನ ಬ್ರಾಹ್ಮಿ ಮುಹೂರ್ತದಾಗ ಎದ್ದು ಪೂಜೆ ಮಾಡೋದ್ರಿಂದ ಅನೇಕ ಪ್ರಯೋಜನ ಅದಾವ. ಇದರಿಂದ ಹೆಣ್ಮಕ್ಳಲ್ಲಿ ಕಂಡುಬರುವಂಥ ಬೊಜ್ಜು, PCOD ಮತ್ತು ಬಂಜೆತನ ಮುಂತಾದ ಸಮಸ್ಯೆಗಳು ಪರಿಹಾರ ಆಕ್ಕವು. ಆದ್ರೆ ಬಹಳಷ್ಟು ಜನ ಮಾಡೋ ತಪ್ಪು ಏನಂದ್ರೆ, ಅಯ್ಯೋ ನಾವು ಬೆಳಿಗ್ಗೆ 4ಕ್ಕೆ ಎದ್ದೇವಿ ಅಂಥೇಳಿ ತಮ್ಮ ಬಗ್ಗೆನ ಅನುಕಂಪ ಪಟ್ಕೊಂಡ ಮತ್ತು ಮನೆಗೆ ಹೋಗಿ ಮಕ್ಕೋತಾರ. ಹಿಂಗೆ ಮಾಡಿದ್ರೆ ಯಾವ ಪ್ರಯೋಜನವೂ ಸಿಗಂಗಿಲ್ಲ. ಯಾಕನ್ನತ್ತೀರೇನ? ಯಾಕಂದ್ರೆ ಆಯುರ್ವೇದ ಪ್ರಕಾರ ವರ್ಷ ಮತ್ತು ಶರದ್ ಋತುದೊಳಗೆ ದಿವಸದಾಗ ಮಲಗಬಾರ್ದು. ವಾತಾವರಣದಾಗ ಮಳೆಯಿಂದಾಗಿ ತೇವಾಂಶ ಇರೋದ್ರಿಂದ ಶರೀರದ ಬಲ ಚೆನ್ನಾಗೇ ಇರ್ತೈತಿ. ದೇಹದ ವಿಶ್ರಾಂತಿಯ ಅವಶ್ಯಕತೆ ಅಷ್ಟೊಂದು ಇರಂಗಿಲ್ಲ. ಆದ್ರೆ ಗ್ರೀಷ್ಮ ಋತುದೊಳಗೆ ನೋಡ್ರಿ, ಬಿಸಿಲು ಭಾಳ ಇರೋದ್ರಿಂದ ಮನುಷ್ಯಾಗ ಭಾಳ ಸುಸ್ತಾಕೈತಿ. ಗ್ರೀಷ್ಮ ಋತುದೊಳಗೆ ಮಧ್ಯಾಹ್ನ ಮಕ್ಕೋಬೇಕಂತ ಹೇಳಿ ಆಯುರ್ವೇದದಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಂಜೆತನ ಸಮಸ್ಯೆ ಇರೋರು ಬೆಳಿಗ್ಗೆ ಲಗುನ ಎದ್ದು ಅರಳಿ ಮರ ಪೂಜಾ ಮಾಡಿ ಬರೋದು ಎಲ್ಲರಿಗೂ ಗೊತ್ತಿದ್ದ. ಆದ್ರೆ ಬೇಗ ಎದ್ದು ನಡ್ಕೊಂಡು ಹೋಗಿ ಪೂಜಾ ಮಾಡಿ ಬರಬೇಕು. ಈಗಿನವರು ನಮ್ಮ ಅನುಕೂಲ ನೋಡಿಕೊಂಡು ಗಂಡನ ಜೋಡಿ ಬೈಕ್ ಮ್ಯಾಗ ಇಲ್ಲ ತಾವ ಸ್ಕೂಟಿ ಹೊಡ್ಕೊಂಡು ಹೋಗಿ ಪೂಜಾ ಮಾಡಿ ಬರ್ತಾರೆ. ಪೂಜಾಗೆ ಎಷ್ಟು ಮಹತ್ವ ಐತೋ ಅಷ್ಟ ಮಹತ್ವ ಬ್ರಾಹ್ಮಿ ಮುಹೂರ್ತದಾಗ ಏಳೋದಕ್ಕೆ ಮತ್ತು ನಡ್ಕೊಂಡು ಹೋಗೋದಕ್ಕೂ ಐತಿ. ಹಿಂಗೆ ಮಾಡಿದ್ರೆ ದೇಹದಾಗಿನ ಕಫ ಕಡಿಮೆ ಆಕ್ಕೈತಿ ಮತ್ತು ದೇಹದೊಳಗಿನ ಸೂಕ್ಷ್ಮ ಸ್ರೋತಸ್ಸುಗಳು ಶುದ್ಧ ಆಗಿ ಹಾರ್ಮೋನ್ಗಳು ಸರಿಯಾಗಿ ಬಿಡುಗಡೆ ಆಕ್ಕವು. ನಾವು ಮಾಡೋ ಎಲ್ಲ ಪೂಜಾ ವಿಧಾನಗಳ ಹಿಂದೆ ಮತ್ತು ಹಬ್ಬಗಳ ಆಚರಣೆ ಹಿಂದೆ ಇರುವ ವೈಜ್ಞಾನಿಕ ಕಾರಣ ಅಂದ್ರೆ ಅದು ಆಯುರ್ವೇದ. ಎಲ್ಲರಿಗೂ ದುರ್ಗಾಮಾತೆ ಒಳ್ಳೇದು ಮಾಡಲಿ. ನಮಸ್ಕಾರ.